ಭೂಸ್ವಾಧೀನದಿಂದ ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯಯುತ ಪರಿಹಾರವನ್ನ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಮಾಸ್ತಿಹೊಳಿ ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರು ಕರ್ನಾಟಕ ನೀರಾವರಿ ನಿಗಮದ ನಿಯಮಿತದ ಬೆಳಗಾವಿ ಉತ್ತರ ವಲಯ ಕಚೇರಿ ಎದುರು ಅಹೋರಾತ್ರಿ ಧರಣಿ ಆರಂಭಿಸಿದರು. ಮಾಸ್ತಿಹೊಳಿ, ಗುಡ್ಗನಟ್ಟಿ, ಬೀರನಹೊಳಿ, ಸುತ್ತಗಟ್ಟಿ ಹಾಗೂ ಜಾರಕಿಹೊಳಿ ಗ್ರಾಮಗಳ 500ಕ್ಕೂ ಹೆಚ್ಚು ರೈತರು ನೀರಾವರಿ ಕಚೇರಿ ಎದುರು ಜಮಾಯಿಸಿ ಕೈಯಲ್ಲಿ ಫಲಕಗಳನ್ನು ಹಿಡಿದು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಅವ್ರಿಗೆ ಏನು ಒರಿಜಿನಲ್ ಕಾಗದದವ್ರಲ್ಲ, ಒರಿಜಿನಲ್ ಏನು ಕಾಗದ ಆ ತರ ಬರೆಯತ್ ನಾವು ಹೇಳತ್ತವ್ರಿ. ಅವ್ರು ಒರಿಜಿನಲ್ ಕಾಗದ ಬಿಟ್ಟ ಅಲ್ಲಿ 394 ಎಕರೆ ಪರಿಹಾರ ಧನನ ಕೊಟ್ಟಿಲ್ಲ. ಮೊದಲೇದ್ದು ನಾ ಹೇಳತ್ ತಿಳ್ಕೊರಿ, 394 ಎಕರೆ ಪರಿಹಾರ ಧನನ ಕೊಟ್ಟಿಲ್ಲ. ಇವ್ರು ಅದ್ರಾಗಿಂದ 150 ಎಕರೆ ಕಡಿಮೆ ಮಾಡ್ಬೇಕಂತೇಳಿ ತಾವು ಸ್ವಂತ ಬರೀತಾರೆ. ಅವ್ರು ಕಾಗದ ಇಲ್ದ ನೀವು ಸ್ವಂತ ಬರೀರಿ, ನಾ ಬರೆಯಾಕ ಬೇಡ ಅಂದಿಲ್ಲ. ಅದು ಕರೆಕ್ಟ್ 150 ಎಕರೆ ಕೊಟ್ಟಿರಂದ್ರ ಅದ್ ಒರಿಜಿನಲ್ ಕಾಗದ ತೋರ್ಸ್ರಿ ನಮಗ. ಈಗ ಉದಾಹರಣೆ ಇವ್ರಿಗೊಬ್ರು ಕೊಟ್ಟಿಲ್ಲ, ಇವ್ ಶೇಖರ್ ಅದಾನ್ರಿ, ಇವ್ ಕೊಟ್ಟಿಲ್ಲ. ಇವ್ ಕೊಟ್ಟಿಲ್ಲಪ್ಪ ಅಂದ್ರ ಇವಂದ ಕೊಟ್ಟಿದವಂತಾರ. ಅವ್ರು ಒರಿಜಿನಲ್ ಕಾಗದ ಇವಂಗ ತೋರ್ಸ್ರ ಅಂದ್ರ ಇವ್ ನಾವ್ ಎಲ್ಲಾರು ಕೊಡಿ ಹೇಳ್ತಾವು, ನಿಂದ ಒರಿಜಿನಲ್ ಐತಿಪ್ಪ, ನೀ ಬಿಟ್ಟು ಬಿಡಂತಾವು. ದಾಖಲೆ ಇಲ್ಲ, ಕೊಟ್ಟೇ ಇಲ್ಲ ರೀ. ಮೊದ್ಲೇ ಕೊಟ್ಟಿರೋ ದಾಖಲಾತಿ ಸಿಗಲ್ಲ ಅವ್ರಿ. 150 ಎಕರೆ 4161 ಆಗೈತಿ ಅಂತಾರು. 59 ಎಕರೆಕ ಚೆಕ್ ಮುಖಾಂತರ ಕೊಟ್ಟಿದವ ಅಂತಾರ. ನಾವ್ ಯಾವ ಚೆಕ್ ಮುಖಾಂತರ ಕೊಟ್ಟಿದರಿ, ಯಾರು ಕೊಟ್ರಿ, ಯಾ ಅಕೌಂಟ್ಲೆ ಕೊಟ್ರಿ, ಏನ್ ರೊಕ್ಕ ಕೊಟ್ರು, ಹೆಂಗ ಕೊಟ್ರ 59 ಎಕರೆಗೆ ಬೇಕಿರ್ಲ. ಅದ ಮತ್ 4161 149 ಎಕರೆಗೆ ಮಾಡಿದ ಅದ್ ಬೇಕಿರ್ಲ. ಆ ಒರಿಜಿನಲ್ ಕಾಗದಿಲ್ದ ಹೆಂಗ ಆಗ್ತೈತ್ರಿ? ಮತ್ತೆ ಒರಿಜಿನಲ್ ಇದ್ರ ಬರದ್ರ ಹೆಂಗ? ಅದನ್ನ ಬರಿಬೇಡ. ಸಾವುಕಾರ ಇದಾರು, ಎಲ್ಲಾರು ಇದಾವ, ನಾವು ಇದಾವ. ಮತ್ ನಮಗ್ ಈಗ ಒಂದು ಈ ಫೈಲ್ ಕಳಿಸಿ 1 ವರ್ಷ ಆಗೈತ್ರಿ, 2 ವರ್ಷ. ಅದನ್ನ ಬೆಂಗಳೂರ ಫೈಲ್ ತೆಗಿಸಿ ಅಲ್ಲಿಂದ 1 ತಿಂಗಳಿತ್ತು ಮೊನ್ನೆ ರಿಟರ್ನ್ ಹಾಕ್ಸಿ ಈಗ 1 ತಿಂಗಳ ಹಿಂದೆ ಬಂದಿತ್ರಿ. ಅದನ್ನ ಕರೆಕ್ಟ್ ಮಾಡಿ ಕಳ್ಸತ್ ಸೆಕ್ರೆಟರಿ ಆಫೀಸ್ ನಿಂದ ಹೇಳ್ಯಾರ. ಇವ್ರು ಅದಕ್ಕೂ ಮೀರ್ ಏನ್ ಮಾಡಿದವರು, ನಾವು ಕರೆಕ್ಟ್ ಬರೆಯೋ ಹೊತ್ತೈತೆ ನಮ್ಗೆ ಕನ್ಫ್ಯೂಸ್ ಮಾಡಿ ಕಳಿಸ್ಬಿಟ್ಟಾರು. ಯಥಾಸ್ಥಿತಿ ನಾ ಬೆಳಿಗ್ಗೆ ಕೇಳಾಕ್ ಬರೋದಕ್ಕೆ ಕಳ್ಸಿದಾರೆ ಅಂದ್ರು. ಸರ್ಕಾರ ದಿಕ್ಕು ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರದ ದಿಕ್ ತಪ್ಸಾದಾರ. ಅವ್ರು ಸರ್ಕಾರದ ತಪ್ಸಾದಾರು, ರೈತರದು ತಪ್ಸಾದಾರ. ನಾವ್ ಈಗ 5 ವರ್ಷ ಆತ್ರ. ಈಗ ಬೀರನಹೊಳಿ, ಗುಡ್ನಟ್ಟಿ, ಮಾಸ್ತಿಹೊಳಿ, ಸುತ್ತಗಟ್ಟಿ, ಮುಂದ ಜಾರಕಿಹೊಳಿ ಈಗ 5-6 ಊರ್ದವ್ರದವ್ರಿ. ಇನ್ನು ಮುಂದ್ ನಾವ್ 22 ಹಳ್ಳಿ ಅವ್ರನ್ನು ಕೊಡ್ತಾವ್. ಏನ್ ಯಾರು ಸಿಕ್ಕಿಲ್ಲ, ಯಾವ ಊರದಾರ ನಾನು ಸ್ವತಃ ಹೋಗಿ ಅವ್ರ ಊರ್ಗ್ ಹೋಗಿ ಪಾದಯಾತ್ರೆ ಮಾಡಿ ನಾ ಕೊಡ್ತಾವ. ಇನ್ನು ಯಾರಿಗ್ ಬಿಡುದಿಲ್ಲ. ಎಲ್ಲ ಎಲ್ಲಿ ಹೋಗಿದಾರ ಇಲ್ಲಿ ಎಲ್ಲಾರು ಕೂರ್ಸಿ ಎಲ್ಲಾರ್ಗು ಕೊಡ್ಬೇಕು. ಇದು ಹಿಡ್ಕಲ್ ಡ್ಯಾಮ್ ಅಂಟಾರ, ಹಿಡ್ಕಲ್ ಡ್ಯಾಮ್ ಅಂತ. ನಾವ್ ಈಗ 10 ವರ್ಷ ಆತ್ರಿ, 10-12 ವರ್ಷ ಆತ್ರಿ. ಆದ್ರೆ ಈಗಾಗ್ರೆ ಸತ್ಯ ಪ್ರಯತ್ನ ಮಾಡಾಕತ್ತ 5 ವರ್ಷ ಆತ್. 5 ವರ್ಷ ಆತ್ ನಾವ್ ರೆಗ್ಯುಲರ್ ಓಡಾಡತ್ತನ್ರಿ. ಇದರ್ಲ ಕಳ್ಸತ್ತವು. ಅವ ರಾಜೇಶ್ ಐಮಿನ್ ಬಂದ 5 ಕೋಟಿ ಕೇಳ್ತಾನ್ರಿ, ಇವ 2 ಕೋಟಿ ಕೊಡ್ತಾನ. ಇವ ಎಲ್ಲಿಂದ ಕೊಡೋದ್ರ ನಾವು? ನಿಮ್ ಪರ್ಸೆಂಟೇಜ್ ಮತ್ ಮುಂದ್ ಬಂದಾಗ ಪರ್ಸೆಂಟೇಜ್ ಬೇರೆ. ಈಗ ಫೈಲ್ ಅಮೌಂಟ್ ಮಾಡಕ್ ಹಿಂಗ 8% 8 ಕೋಟಿ ನಿಮ್ಮದು ಬರ್ತೈತಿ. ಈಗ ಮುಂಚೆ ಕೊಡ್ರಿ ಅಂತಾರ. ಮತ್ ಇವ್ರು ಕೊಡ್ತಾನ ಅಂದ್ರ ಕೊಡ್ತಾನ. ಎಲ್ಲಿ ಕೊಡವ್ರ ಅವ್ರು? ಕೊಡ್ತಾರೇನಪ್ಪ ಅಂತ ಪಟ್ಟಿ ಮಾಡಿ ಕೊಡ್ತಾರ, ಕೊಡೋನು. ನಮ್ ಭೂಮಿ ನೋಡಿ ಬರ್ತಾರ ಇಲ್ಲಿ. ಏನಿಲ್ಲ ನೋಡ್ರಿ, ಇವತ್ತ ನಾವ್ ಸುಮ್ ಬಂದಾರ 300 ಜನ ಆಗಿದವ್ರೀಗ. ನಾಳಿಂದ ಒಟ್ಟ ಎಲ್ಲ ಹೆಂಗಸರ, ದನ ಕರ ಎಲ್ಲಾರು ಬಂದ್ ನಮ್ದು ಕರೆಕ್ಟ್ ರಿಪೋರ್ಟ್ ಹಾಕಿ 1 ತಿಂಗಳು ಹಾಕ್ಲಿ ಅವ್ರು. ನಾವ್ ಇಲ್ಲೇ ಒಟ್ಟ ಹೇಳಂಗಿಲ್ಲ. ಇದು ಫೈನಲ್. ಪರಿಹಾರ ಕೊಡೋದಲ್ಲ, ಕರೆಕ್ಟ್ ಆಗಿ ಫೈಲ್ ಮೂವ್ಮೆಂಟ್ ಮಾಡಿ ಕಳಿಸ್ಲಿ. ನಾವ್ ಅಲ್ಲಿ ನಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರ ಏನ್ ಹೇಳ್ಯಾರು, ಇಲ್ಲಿ ಕರೆಕ್ಟ್ ಕಳಿಸ್ರ ನಾ ಕ್ಯಾಬಿನೆಟ್ದಾಗ ಅದನ್ನ ಇಟ್ಟ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೊಂಡ್ ಮಾಡಿಸ್ಕೊಡ್ತಾರಂತಾರ. ಅಟ್ ಮಾಡಕ್ ಇವ್ರಿಗೆ ಆಗನಿಲ್ಲ. ಬರೀ ಫೈಲ್ ಕರೆಕ್ಟ್ ಮಾಡಿ ಕಳಿಸ್ಲಿ ಅಟ್ಟೆ ಇವ್ರ. ನಾವ್ ಎಲ್ಲ ಅಲ್ಲಿ ಓಡಾಡಿ ಮಾಡ್ತಾವ. ಇದನ್ನ ತಪ್ಪು ಬಾರಿಸ ಕಳಿಸಿದ್ರ 1 ಕ್ಯಾಬಿನೆಟ್ ಫೈಲ್ ಹೋಗ್ಬೇಕಾರ 13 ಡಿಪಾರ್ಟ್ಮೆಂಟ್ ಹೋಗ್ತೈತಿ. ಅದು ತಪ್ಪಿತ್ತಪ್ಪ ಅಂದ್ರ ಅಲ್ಲಿ ಕ್ಯಾಬಿನೆಟ್ ದಾಗ ಫೇಲ್ ಆಗ್ತೈತಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ತೈತಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗ್ತೈತಿ, ಇರಿಗೇಷನ್ ಎಲ್ಲಾ ಡಿಪಾರ್ಟ್ಮೆಂಟ್ ಲೀಗಲ್ ಒಪಿನಿಯನ್ ತಗೋತಾರ. ಇವ್ರ ಆ ಲೀಗಲ್ ಒಪಿನಿಯನ್ ತಪ್ಪಿಸೋ ಸಂಬಂಧ ಕೆತ್ತರಿ ಬರೀತಾರ. 394 ಎಕರೆ 26 ಗುಂಟೆಗೆ ಸಿಗ್ಲೇಬೇಕು. ಎಕರೆಗಿಂತ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ವ್ಯಾಲ್ಯೂಯೇಷನ್ ಮಾಡಿ ನಾವ್ ಇಟ್ಟೆ ಕೊಡೋಣ. ನಮ್ಗೆ ಕರೆಕ್ಟ್ ಮಾಡಿ ಕಳ್ಸಬ. ನಾವ್ ಸರ್ಕಾರ ಏನ್ ಕೊಡ್ತೈತಿ ಅದನ್ನ ತಗೋತಾವ್.
ಕೊಡಾಕ್ ಹತ್ರ 150 ಕಡಿಮೆ ಮಾಡತ್ತಾರೆ 150 ಎಕರೆ ಪೂರ್ವನ್ ಆಗೈತಿ ಅಂತಾರ. ಅಲ್ಲಿ ಕ್ಯಾಬಿನೆಟ್ ದಾಗ ಫೈಲ್ ಇಡುವಂಗೇನೈತ್ರಿ, ಆ ಪೂರ್ವನ್ ಆಗಿರ ಒರಿಜಿನಲ್ ಕಾಗದ ಬೇಡ್ತಾರ. ಆಗ ಕ್ಯಾಬಿನೆಟ್ ಹೋಗಿ ಮತ್ತೆ ರಿಟರ್ನ್ ಬರ್ತೈತಿ. ಅದಕ್ಕೆ ಈಗ ಸುದ್ದಿ ಮಾಡಿ ಕಳ್ಸಾರ ನಾವ್. ಅಲ್ಲ ನೀವು ಸುದ್ದಿ ಮಾಡ್ರಿ ಅಂತ ಹೇಳಿ ಒಂದ್ 2 ವರ್ಷ ಆಯ್ತು. 3-4 ವರ್ಷ ಆತ್ರಿ. 5 ವರ್ಷನೇ ರೊಕ್ಕ ಕೊಟ್ರ ಸುದ್ದ ಐತಿ, ರೊಕ್ಕ ಕೊಡಲ್ಲ. ರೊಕ್ಕ ಕೊಟ್ರ ಸುದ್ದ ಐತಿ. 5 ಕೋಟಿ ಇಲ್ಲಿ ತರ ನಾವು ಇರತ್ತವ್ರಿ. ಇನ್ನೇನ್ರಿ ಇನ್ನು ನೀನು ತಿಂಗಳಾರು ಇಲ್ಲಿ ಇರ್ತಾನ್ರಿ ನಾ. ಹಾ ಮತ್ತೆ ನಾ ಅಲ್ರಿ ರೈತರ, ನಾ ಎಲ್ಲಿ ಕೊಡ್ಲಿ? ರೈತರಲ್ಲ ನಾವು. ಜಲಸಂಪನ್ಮೂಲ ಇಲಾಖೆ ಅವ್ರಿಗೇನು ನೀವು ಮನೆ ಮಾಡ್ತಾರೆ ಸರ್? ಎಲ್ಲಾ ಮಾಡಿ ಅವ್ರು ಆಗ ಲೆಟರ್ ಕೊಟ್ಟಾರ. ಸಿಎಂ ಅವರಲ್ಲಿ ಈಗಿನ ಸಿಎಂ ಆಗಿ ಇರಿಗೇಷನ್ ಮಿನಿಸ್ಟರ್ ಇದ್ದ DCM ಅದಾರ್ರಿ. ಇಲ್ಲ ಸರ್, ಇವ್ರು ಕಳಿಸ್ರ ಮಾಡವ್ರಲ್ರಿ ಅಲ್ಲಿ. ಇವ್ ಸರಿಯಾಗಿ ಕಳ್ಸಲ್ಲಲ್ರಿ. ಅವ್ರದ್ದು ಸಿಎಂ ಅವ್ರದ್ದು DCM ಅವ್ರದ್ದು ಯಾರ್ದು ನೀವು ಸರಿಯಾಗಿ ಕಳ್ಸ್ಬೇಕಲ್ರಿ. ಇವ್ರೇ ಸರಿಯಾಗಿ ಕಳ್ಸಲ್ಲ. ಅವ್ರ ಏನ್ ಮಾಡವ್ರ ಪಾಪ? ಏನ್ರಿ ಅಮಾನತ್ ಮಾಡಂತ ಏನಾದ್ರು ಸರ್? ನಾವ್ ಹೇಳಿದ್ರಿ ನಿಮ್ TVR ಅವ್ರ ಲೆಕ್ಕ ಇಟ್ಟು ಲಂಚ ಬಿಡಾತ ಅಂತೇಳಿ ಆ ಸರ್ಕಾರಕ್ಕೆ ಬಿಡ್ದಿನ ಅವ್ರು ವಜಾ ಮಾಡೋದು. ನಮ್ ಪರಿಸ್ಥಿತಿ ನಾವೇ ಯಾಕೆ ವಜಾ ಮಾಡೋದು? ಲಂಚ ಕೇಳಕ್ ಡಾಕ್ಯುಮೆಂಟ್ ಎಲ್ಲಿ ಸಿಗೋದ್ರಿ? ನೀವ್ ಹೇಳ್ರಿ ಲಂಚ ಕೇಳಕ್ ಡಾಕ್ಯುಮೆಂಟ್ ಸಿಗ್ತೈತೇನ್ರಿ? ಮತ್ ನೀವ್ ನಮ್ಮನ್ನ ಒಳ್ಳೆ ಚಲೋ ಕೇಳಾಕೈತ್ರಿ. ಲಂಚ ಕೇಳಕ್ ಡಾಕ್ಯುಮೆಂಟ್ ಬರ್ದು ಮತ್ ಅವ್ರು ಬರ್ದು ಕೊಡ್ತೀರ ಅಂದ್ರೆ ಟಿಯಾಗ ಇಟ್ಟ ಬಿಡ್ತೀನಿಲ್ಲ ನಾ. ಅಲ್ರಿ ಲಂಚ ಕೇಳಕ್ ಹೆಂಗ್ ಲೆಕ್ಕ ಇರ್ತೈತಿ? ನೀವ್ ಹೇಳ್ರಲ್ಲ. ನಾ ಈಗ 5 ವರ್ಷ ಇಲ್ಲ ಫೋನ್ ಯಾಕೆ ಹೇಳ್ರಿ? ಅವ್ರು ನಾರ್ ಚೈನಾ ಅದಾರ. ನಾರ್ ಚೈನಾ ಅವ್ರ್ಯಾಕ ಮಾತಾಡ್ಯಾರ. ಮತ್ ನಾವ್ ರಾಜೇಶ್ ಹುಬ್ಳಿಗ್ ಮಿನಿ ಕಟ್ಟಿದ ಎಂತದ ಸ್ವಲ್ಪ ಅದನ್ನೆಲ್ಲ ಫಾರಿನ್ ಅಂತೆಲ್ಲ ಟೈಲ್ಸ್ ತಂದ್ ಕಟ್ಟಾನ್ರಿ. ಅವ್ನ ಪೇಮೆಂಟ್ ಏನ ಹೆಂಗ್ ಕಟ್ಟಿದಾನ ಅದನ್ನ ಸ್ವಲ್ಪ ನೋಡ್ರಲ್ಲ. ಅಲ್ಲಿ ಎಲ್ಲಾರು ಹೇಳೋದ್ ಕೇಳಿದವ್ರು ನಾವು. ಹುಬ್ಳ್ಯಾಗ ಐತಿ ತೆಗಿಬೋದ್ರ, ನಾವ್ ಹೆಂಗ್ ತೆಗಿ ಪಾಪನ. SLO ವರದಿ ಜಾರಿಗೆ ಒತ್ತಾಯ. SLO ವರದಿಯಲ್ಲಿ ಒಟ್ಟು 394 ಎಕರೆ ಜಮೀನುಗಳಿಗೆ ಪರಿಹಾರ ಸಿಕ್ಕಿಲ್ಲ ಎಂದು ಉಲ್ಲೇಖಿಸಲಾಗಿದೆ. ಎಲ್ಲ ರೈತರಿಗೆ ಪರಿಹಾರಧನ ನೀಡಬೇಕು ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆದರೆ ಅಧಿಕಾರಿಗಳು 150 ಎಕರೆ ಜಮೀನಿಗೆ ಮಾತ್ರ ಪರಿಹಾರ ನೀಡಲಾಗಿದೆ ಎಂದು ಹೇಳುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನು ನೀಡುತ್ತಿಲ್ಲ ಎಂದು ರೈತರು ಆರೋಪಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।